ಇವಾಗ ಯಾಕದೆಲ್ಲ ನೋಡು, ಇಲ್ಲಿಂದ ನೀನು ಎಷ್ಟು ಸಲ ತಪ್ಪಿಸ್ಕೊಳ್ಳೋಕ್ ಪ್ರಯತ್ನ ಪಟ್ರು ನನ್ನಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಸಾಧ್ಯನೇ ಇಲ್ಲ. ನಾನು ಮನ್ಸ್ ಮಾಡಿ ನಿನ್ನನ್ನ ಆಚೆ ಬಿಟ್ರೆ ಮಾತ್ರ ನೀನು ನಿಮ್ಮ ಅಣ್ಣನ ಭೇಟಿಯಾಗೋದಿಕ್ಕೆ ಸಾಧ್ಯ. ಇದೆಲ್ಲನೂ ನಾನೇ ಡಿಸೈಡ್ ಮಾಡಬೇಕು. ಉಸಿರೆತ್ತಿದ್ರೆ ಬೇಡ ಬಿಡು, ನೀನು ನನ್ನ ಫ್ರೆಂಡಿಗೆ ಬೇಕಾದವಳು, ಅದಕ್ಕೆ ಬಿಟ್ಟು ಹೋಗ್ತಾ ಇದ್ದೀನಿ. ಹುಷಾರ್. ಮೇಡಮ್, ಇವ್ರು ಯಾಕೆ ಫೋನ್ ಮಾಡ್ತಿದ್ದಾರೆ? ನಮಸ್ತೆ ಮೇಡಮ್, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಮಂತ್ರ. ನಿನ್ ಬಗ್ಗೆ ಯಾರಾದ್ರೂ ಕೇಳಿದ್ರೆ ಅಡ್ರೆಸ್ ಆಗ್ಲಿ ಡೀಟೇಲ್ಸ್ ಆಗ್ಲಿ ಕೊಡ್ಬೇಡಿ ಅಂತ ಹೇಳಿದ್ದಲ್ಲಮ್ಮ. ಅದರಿಂದ ನಿನ್ ಜೀವಕ್ಕೆ ಅಪಾಯ ಇದೆ ಅಂತ ಹೇಳಿದ್ದೆ. ಹೌದು. ಯಾರೋ ನಿನ್ನೆ ವಿಚಾರಿಸ್ಕೊಂಡ್ ಬಂದಿದ್ರಮ್ಮ. ಯಾರು ಮೇಡಮ್? ಲೇಡೀಸಾ ಜೆಂಟ್ಸಾ? ಅವ್ರ ಹೆಸರು ಅರ್ಚನಾ ಅಂತ ಏನಾದ್ರು ಹೇಳಿದ್ರಾ? ಅರ್ಚನಾ ಅನ್ನೋರಲ್ಲಮ್ಮ, ನಿನಗ್ ಚೆನ್ನಾಗಿ ಪರಿಚಯ ಇರೋರೇ ಬಂದ್ ಕೇಳಿದ್ದು. ನಿನಗ್ ತುಂಬಾ ಕ್ಲೋಸ್ ಫ್ರೆಂಡ್ ಕಣಮ್ಮ. ನನಗ್ ಪರಿಚಯ ಇರೋರ? ಯಾರದು? ನಿನ್ ಜೊತೆ ಜೈಲಲ್ಲಿದ್ದವರು. ನನ್ ಜೊತೆಲಿದ್ದವ್ರಾ? ಸಾರಿ ಮೇಡಮ್, ನನಗ್ ಟೆನ್ಷನ್ ಅಲ್ಲಿ ಯಾರ ಹೆಸರು ನೆನಪಾಗ್ತಾ ಇಲ್ಲ. ಯಾರು ಮೇಡಮ್? ಪೊನ್ನಪ್ಪ ಬಂದಿದ್ಲು ಕಣಮ್ಮ. ಏನು, ಪೊನ್ನಪ್ಪ ಬಂದಿದ್ಲಾ? ಪೊನ್ನಪ್ಪ ಯಾಕೆ ನನ್ನ ಹುಡುಕ್ತಿದ್ದಾಳೆ? ಅಲ್ಲ, ನನ್ನ ನಂಬರು ಅಡ್ರೆಸ್ ಹುಡ್ಕೋದಕ್ಕೆ ಜೈಲ್ವರೆಗೂ ಯಾಕೆ ಹೋದ್ಲು? ಜೈಲರ್ನ ಯಾಕೆ ಮೀಟ್ ಮಾಡಿದ್ಲು? ಅಡ್ರೆಸ್ಸು ಫೋನ್ ನಂಬರು ಎರಡೂ ಕೊಡ್ಲಿಲ್ಲ. ಒಂದೆರಡು ದಿನ ಬಿಟ್ಟು ಬಾ ಅಂತ ಹೇಳಿದ್ದೀನಿ. ನೀನ್ ಹೇಳಿದ್ರೆ ಅವಳು ಫೋನ್ ನಂಬರ್ ಕೊಡ್ತೀನಿ. ಕೊಡ್ಲೋ ಬೇಡ್ವೋ? ನೋಡಿ, ಅವಳು ಮಾತ್ರ ಅಲ್ಲ, ಇನ್ಯಾವಳೆ ಬಂದು ನನ್ನ ಕೇಳಿದ್ರು ಯಾರಿಗೂ ಅಡ್ರೆಸ್ ಫೋನ್ ನಂಬರ್ ಕೊಡ್ಬೇಡಿ ಪ್ಲೀಸ್. ಇದು ಒಂದು ಹೆಲ್ಪ್ ಮಾಡಿ ಪ್ಲೀಸ್. ನಾನಿವಾಗಿರೋ ಸಿಚುವೇಶನ್ ಅಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಕೊಡ್ತೀನಿ. ಆ ವಿಷಯ ಎಲ್ಲ ಫೋನಲ್ಲಿ ಬೇಡ ಕಣಮ್ಮ. ನೀನ್ ಹೇಳ್ತಾ ಇರೋದ್ ನೋಡಿದ್ರೆ ಯಾವುದೋ ದೊಡ್ಡ ತಪ್ಪು ಮಾಡ್ತಾ ಇದೀಯಾ ಅನ್ನಿಸ್ತಿದೆ. ಹುಷಾರಾಗಿರು. ಯಾವುದೇ ಕಾರಣಕ್ಕೂ ಮತ್ತೆ ಜೈಲಿಗೆ ಬರಕ್ ಹೋಗ್ಬೇಡ. ಜೈಲು ಅಂದ್ರೆ ಎಷ್ಟು ನರ್ಕ ಅನ್ನೋದು ನಿನಗ್ ಗೊತ್ತು. ಮೇಡಮ್, ನಾನ್ ಯಾಕೆ ಮತ್ತೆ ಜೈಲಿಗೆ ಬರ್ಲಿ? ನಾನು ದೊಡ್ಡ ಮಟ್ಟಕ್ಕೆ ಬೆಳೆಯೋ ಪ್ರಯತ್ನ ಮಾಡ್ತಿದ್ದೀನಿ. ಅದಕ್ಕೆ ನಿಮ್ಮ ಆಶೀರ್ವಾದ ಬೇಕು ಅಷ್ಟೇ. ಆಮೇಲೆ ನನ್ನ ಲೆವೆಲ್ಲೇ ಬೇರೆ. ಒಳ್ಳೆ ಪ್ರಯತ್ನಕ್ಕೆ 100 ಕಲ್ಲು ಬೀಳುತ್ತೆ ಅಂತಾರಲ್ಲ, ಆ ಥರ ಯಾವ ಕಲ್ಲು ನನ್ನ ಮೇಲೆ ಬೀಳ್ಬಾರ್ದು ಅಂತ ಆಶೀರ್ವಾದ ಮಾಡಿ. ಸಾರಿ, ನಿಮ್ಮಿಂದ ನಾನು ಸುಳ್ಳು ಹೇಳಿಸ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸಿ. ಸರಿ ಕಣಮ್ಮ, ಯಾರು ಬಂದು ಕೇಳಿದ್ರು ನಿನ್ನ ಅಡ್ರೆಸ್ ನಾನು ಕೊಡಲ್ಲ. ಥ್ಯಾಂಕ್ಸ್ ಮೇಡಮ್. ಸದ್ಯಕ್ಕೆ ಡೈರೆಕ್ಟ್ ಮೀಟ್ ಮಾಡೋಕ್ಕಾಗಲ್ಲ, ಆದರೆ ನಿಮಗೆ ದುಡ್ಡು ಎಷ್ಟು ಬೇಕೋ ಅಷ್ಟು ಬಂದು ತಲುಪತ್ತೆ. ಆಯ್ತು, ಹಾಗೆ ಮಾಡು. ನಿಮ್ಮಿಂದ ಇನ್ನೊಂದು ಹೆಲ್ಪ್ ಆಗಬೇಕು.